ದೇವ್ರು ಹೆಂಗಂದ್ರೆ ದುಡ್ಡು ಇರೋರಿಗೆ ದುಡ್ಡು ಕೊಡೋದು, ದುಡ್ಡು ಇಲ್ಲದೆ ಇರೋ ಅಂತಾರೆ ಬಡವ್ರಿಗೆ, ಕಷ್ಟ ಇರೋರಿಗೆ ಕಷ್ಟನೇ ಕೊಡ್ತಾನೆ. ನಮ್ಮ ಲೈಫ್ ಅದೇ ಥರ ಕಲರ್ಫುಲ್ ಆಗಿರಲಿ. ಸೊ ವೆಂಕಟೇಶ್ವರ ಸ್ವಾಮಿ ನಮಗಿರೋ ಕಷ್ಟನೆಲ್ಲ ದೂರ ಮಾಡಿ. ಈ ಲೈನ್ ಎಲ್ಲೋ ಒಂದು 1/2 ಕಿಲೋಮೀಟರ್ ದೂರವಾಗಿದೆ. ಇವತ್ತು ಆ್ಯಸ್ ಯೂಶುವಲ್ ಸ್ಪೆಷಲ್ ಇರೋದ್ರಿಂದ ನೋಡಿ ಎಷ್ಟು ರಶ್ ಇದೆ ಅಂದರೆ, ಈ ಲೈನ್ ಎಲ್ಲೋ ಒಂದು 1/2 ಕಿಲೋಮೀಟರ್ ದೂರವಾಗಿದೆ. ಸೊ ಫಸ್ಟ್ ಟೈಮ್ ನಾವು ಲೈನ್ ಅಂದರೆ ನಾನು ಎಲ್ಲೂ ನಿಲ್ಲಲ್ಲ ಮೇ ಬಿ. ಸೊ ಇವಾಗ ನಿಲ್ಲಕ್ಕೆ ಹೋಗ್ತಾ ಇದೀವಿ. 1 ಅವರ್ ಆದರೂ ಪರವಾಗಿಲ್ಲ, ಬೇಗ ಹೋಗಿ ನಿಂತ್ಕೊಂಡು ಹೋಗೋಣ ಬನ್ನಿ. ಹೂ ನೋಡೋಕೆ ಬಂದಿದ್ದೀವಿ. ಮತ್ತು ನೀವು ಅಂದ್ಕೊಂಡು ನೋಡಿದ್ರು ಚೆನ್ನಾಗಿರಲಿಲ್ಲ. ಸೊ ಮುಂದೆ ಎಲ್ಲ ಇದೆ, ಬನ್ನಿ ನೋಡ್ಕೊಂಡು ಹೋಗೋಣ. ಎಷ್ಟು ಜನ ಅಂದರೆ ತುಂಬ ಜನ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾವು ವೈಕುಂಠ ಏಕಾದಶಿಗೆ ನೋಡ್ತಾ ಇದ್ದೀವಿ. ಸಿಸ್ಟಮ್ ಮಾಡಿದ್ದಾರೆ. ಸೊ ಹಿಂದೆ ಸ್ವಲ್ಪ ಜನ ಬಿಡ್ತಾ ಇದ್ದಾರೆ. ಸೊ ಒಳಗಡೆ ನಾವು ಬಂದಿದ್ದೀವಿ. ಸೊ ಬೇಗನೆ ಆಯ್ತು. ನಾನು ಲೇಟ್ ಆಗುತ್ತೆ ಅನ್ಕೊಂಡೆ 1 ಅವರ್ ಮೇಲೆ. ಸೊ ಪರವಾಗಿಲ್ಲ, ಒಂದು ಹಾಫ್ ಆನ್ ಅವರ್, ಒಂದು 25 ಮಿನಿಟ್ಸ್ ಆಗುತ್ತೆ ಕ್ಯೂ ಅಲ್ಲಿ ಮುಗಿದು. ಸೊ ಹೋಗ್ತಾ ಇನ್ನೇನೊಂದು 5 ನಿಮಿಷ ಆದರೆ ಆಗುತ್ತೆ. ಸೊ ನೋಡಿ, ಇದು ಒಳಗಡೆ ವ್ಯೂ. ಅಷ್ಟು ರಶ್ ಇಲ್ಲ, ಹೊರಗಡೆ ಮಾತ್ರ ಕ್ಯೂ ಜಾಸ್ತಿ ಇದೆ. ಸೊ ಇಲ್ಲಿ ಸ್ವಲ್ಪ ಜನ ಬಿಡ್ತಾ ಇದ್ದಾರೆ. ಸ್ವಾಮಿ ಗೈಸ್, ಬೈಕಲ್ಲಾದರೆ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ, ಆಟೋಲ್ಲಿ ಹೋದರೆ ಆಟೋನು ಫುಲ್ ಟ್ರಾಫಿಕ್ಕು. ಸೊ ಅಷ್ಟು ಟೆಂಪಲ್ ರಶ್ ಇರೋದ್ರಿಂದ ಸೊ ಬರೋಕ್ಕೆ ಲೇಟ್ ಆಗ್ಬೋದು. ಪರವಾಗಿಲ್ಲ, ಬನ್ನಿ ಗೈಸ್. ಇವಾಗ ಮನೆಗೆ ಬಂದ್ವಿ. ಸೊ ಟೆಂಪಲ್ ಹತ್ರ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಜಾಸ್ತಿ ಸಾಂಗೆಲ್ಲ ಹಾಕಿದ್ರು. ಸೊ ಅಲ್ಲಿ ಮಾತಾಡೋ ವಾಯ್ಸ್ ಎಲ್ಲ ಕ್ಲಾರಿಟಿ ಇರ್ತಿರ್ಲಿಲ್ಲ. ಸೊ ಅದೊಂದು ಬಿಟ್ಟರೆ ಜಾಸ್ತಿ ಜನ ಇತ್ತು, ರಶ್ ಇತ್ತು. ಸೊ ನಾವಿತ್ತು ಬೈಕಲ್ಲಿ ಹೋಗೋಣ ಅನ್ಕೊಂಡೆ. ಬೈಕಲ್ಲಿ ಹೋದ್ರೆ ಇನ್ನೂ ರಶ್ ಇರುತ್ತೆ ಅಂತೆಲ್ಲ. ಆಟೋಲ್ಲಿ ಹೋದರೆ ಆಟೋಲ್ಲಿ ಇನ್ನೂ ಜಾಸ್ತಿ ರಶ್ಶು. ಸೊ ಫುಲ್ ರೋಡೆಲ್ಲ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಸೊ ಅಷ್ಟು ವೈಕುಂಠ ಏಕಾದಶಿ ಅಷ್ಟು ಸ್ಪೆಷಲ್ ಬೆಂಗಳೂರಲ್ಲಿ. ಸೊ ಊರ ಕಡೆ ಮಾಡ್ತಾರಲ್ಲ ಗೊತ್ತಿಲ್ಲ. ನಮ್ಮ ಕಡೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ವೈಕುಂಠ ಏಕಾದಶಿ ಅಂದರೆ ಏನು ಅಂತ. ಬೆಂಗಳೂರು ಬಂದಮೇಲೆ ನಮ್ಗೆ ಗೊತ್ತಾಗಿತ್ತು. ಸೊ ಈ ವರ್ಷ ನಾನು ವೈಕುಂಠ ಏಕಾದಶಿ ಅಂದರೆ ಮೇ ಬಿ ಏನೋ ಒಂದು ನಾರ್ಮಲ್ ಪೂಜೆ ಅಂದ್ಕೊಂಡಿದ್ದೆ. ಸೊ ಅದು ವೆಂಕಟೇಶ್ವರ ಸ್ವಾಮಿಗೆ ಸ್ಪೆಷಲ್ ಪೂಜೆ. ಇವತ್ತು ತುಂಬ ಒಳ್ಳೆಯ ದಿನ. ಇವತ್ತು ವರ್ಷಕ್ಕೊಂದು ಸಾರಿ ವರ್ಷಕ್ಕೊಂದೇ ಸಾರಿ ವೈಕುಂಠ ಏಕಾದಶಿ ಇದ್ದಾಗ ತಿರುಪತಿ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸೊ ಇದು ನಮ್ಮ ಮನೇಲಿ ಹೇಳಿದ್ದು. ನಾನು ವರ್ಷ ಅಂದರೆ ಮನೇಲಿ ಇರ್ತಿದ್ದೆ, ಅಷ್ಟು ಗೊತ್ತಾಗ್ತಿರಲಿಲ್ಲ. ಸೊ ನಿನ್ನೆ ನೈಟ್ ಡ್ಯೂಟಿ ಹೋಗಿದ್ನಲ್ಲ. ನೈಟ್ ಡ್ಯೂಟಿ ಹೋಗಿ ಬೆಳಗ್ಗೆ ಬರಬೇಕಾದ್ರೆ ನನ್ನ ಅಂದವೇ ನೋಡ್ಕೊಬರ್ತಿದ್ದೆ. ಫುಲ್ ಜನ 4 ಗಂಟೆ 5 ಗಂಟೆಗೆ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಟೆಂಪಲ್ ಹತ್ರನೂ ಜನ ಅಷ್ಟೊತ್ತಿಗೆ ಕ್ಯೂ ಹೋಗಿ ದೇವಸ್ಥಾನಕ್ಕೆ ಹೋಗೋದು, ಕ್ಯೂ ನಿಲ್ಲೋದು, ದರ್ಶನ ತೊಗೊಬರೋದು. ಸೊ ಹಂಗಾಗಿತ್ತು. ನಾನು ಅಷ್ಟರಲ್ಲಿ ಮನೆಗೆ ಬಂದು, ಸೊ ಮನೆಗೆ ಬರೋಷ್ಟರಲ್ಲಿ 8 ಗಂಟೆ 9 ಗಂಟೆ ಆಗ್ಬಿಡ್ತು. ಸೊ 9 ಗಂಟೆ ಆಯಿತು. ನಾವು ಬಂದು ಮನೇಲಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಟಿಫಿನ್ ಮಾಡೋಷ್ಟರಲ್ಲಿ ಇನ್ನೇನು ಮಧ್ಯಾಹ್ನ 12 ಗಂಟೆ ಆಗ್ಬಿಡ್ತು. ಮಧ್ಯಾಹ್ನ ಹೋಗೋಣ ಅನ್ಕೊಂಡೆ. ಅಷ್ಟರಲ್ಲಿ ಇಲ್ಲ, ನಮ್ಮ ವೈಫು ಮೇಡಮ್ ಇಲ್ಲ, ಅಷ್ಟೊತ್ತಲ್ಲಿ ಕ್ಲೋಸ್ ಆಗಿರುತ್ತೆ, ಇವಾಗ ಹೋದ್ರೂ ಇರೋಲ್ಲ. ಸೊ ಸಾಯಂಕಾಲ ಹೋಗೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ಮಧ್ಯಾಹ್ನ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಮಲಗಿ. ನಾವು ಈ ನಡುವೆ ಎಲ್ಲ ನೈಟ್ ಡ್ಯೂಟಿ ಇರೋದ್ರಿಂದ ಬೆಳಗ್ಗೆನೂ ಮತ್ತು ಎಲ್ಲೇನೋ ಕೆಲಸಕ್ಕೂ ಬೆಳಗ್ಗೆನೂ ಫ್ರೀ ಇರ್ತಿಲ್ಲ. ಸೊ ಹಂಗಾಗಿ ತುಂಬ ದಿನ ಆಗಿತ್ತು. ಮಧ್ಯಾಹ್ನ ಮನೇಲಿ ರೆಸ್ಟ್ ಮಾಡಿ, ಸೊ ಹಂಗಾಗಿ ರೆಸ್ಟ್ ಮಾಡಿ ಸೊ ಮತ್ತು ಸಾಯಂಕಾಲ ಎದ್ದು ಆ್ಯಸ್ ಯೂಶ್ವಲ್ ಮತ್ತು ನಮ್ಮ ಏರಿಯಾದ ನಾವು ಇಲ್ಲಿಂದ ಈಜಿಪುರಕ್ಕೆ ಹೋಗೋಣ ಅಂದ್ಕೊಂಡು, ಈಜಿಪುರಲ್ಲಿ ಅಲ್ಲೊಂದು ಸ್ಟ್ಯಾಚು ಇದೆ, ಕೋದಂಡ ರಾಮಸ್ವಾಮಿ ಟೆಂಪಲ್ ಸ್ಟ್ಯಾಚು, ನಿಮ್ಗೆ ಗೊತ್ತಿರ್ಬೋದು. ಸೊ ಆ ಸ್ಟ್ಯಾಚು ಹತ್ರ ಹೋಗೋಣ ಅಂದ್ಕೊಂಡು, ಸೊ ಅಲ್ಲೂ ಆಲ್ರೆಡಿ ಟೈಮ್ ನಮ್ಮ ಮನೆ ಬಿಡೋಷ್ಟರಲ್ಲಿ 5:30 ಆಗಿತ್ತು. ಸೊ ನಾವು 5:30 ನಮ್ಮ ಮನೆ ಬಿಟ್ಟು ಅಲ್ಲಿ ಹೋಗೋಷ್ಟರಲ್ಲಿ ಒಂದು 6:30 1 ಅವರ್ ಆಗುತ್ತೆ. ಟ್ರಾಫಿಕ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಬಂದು
ಸೊ ಅಲ್ಲಿ ದರ್ಶನ ತೊಗೊಂಡು ಮತ್ತೆ ಅಲ್ಲಿಂದ ದರ್ಶನ ಇನ್ನೇನು ಮಿನಿಮಮ್ 9-10 ಗಂಟೆ ಆಗಿಬಿಡ್ತಿತ್ತು. ಸೊ ಮತ್ತೆ ನಂದು ಇವತ್ತು ನೈಟ್ ಡ್ಯೂಟಿ ಇರೋದ್ರಿಂದ ಮತ್ತೆ ಮೇಡಮ್ ಅಲ್ಲಿ ಬೇಡ, ನಮ್ಮ ಏರಿಯಾ ಹತ್ರ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಡೈಲಿ ಓಡಾಡ್ತಿದ್ವಿ. ಅಲ್ಲಿ ಹೋಗೋಕೆ ಆಗ್ತಿರಲಿಲ್ಲ ನೋಡಿ. ಅದು ಮೇ ಬಿ ಟೈಮ್ ಕೂಡ ಬಂದಾಗೆ ದೇವ್ರು ನಮ್ಗೆ ಕರ್ಸ್ಕೊತಾನೆ ಅಂತ ಅಂತಾರಲ್ಲ. ಸೊ ಅದು ನಿಜ. ಸೊ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ನಾವು. ಸೊ ಆ ಟೆಂಪಲ್ಗೆ ಹೋಗೋಣ ಅನ್ಕೊಂಡು ಎಷ್ಟೋ ವರ್ಷ ಅನ್ಕೊಂಡು ಹೋಗೋಕ್ಕಾಗಲಿಲ್ಲ. ದೇವರು ಯಾವತ್ತು ಅನ್ಕೊಂಡಲ್ಲ. ಸೊ ಅವತ್ತು ದೇವ್ರಿಗೆ ಎಲ್ಲ ಕಾಲ ಕೂಡಿ ಮಾಡಿ ಎಲ್ಲ ಕರ್ಸ್ಕೊಂಡಾಗ ನಾವು ದೇವ್ರ ದರ್ಶನಕ್ಕೆ ಹೋಗ್ಬೇಕಾಗುತ್ತೆ. ಸೊ ಹಂಗೆ ದೇವರು ಇವತ್ತು ವೆಂಕಟೇಶ್ವರ ಸ್ವಾಮಿ ಇವತ್ತು ವೈಕುಂಠ ಏಕಾದಶಿ ದಿನವೇ ನಮಗೆ ನೋಡು ಭಾಗ್ಯವನ್ನು ಕೊಟ್ಟರು. ಸೊ ಹಂಗಾಗಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ಬಂದ್ವಿ. ಸೊ ನೋಡಿ ಬೆಂಗಳೂರೆಲ್ಲ ಒಂಥರ ವೈಕುಂಠ ಏಕಾದಶಿನೇ ತುಂಬ ಚೆನ್ನಾಗಿದೆ. ಸೊ ಬೆಂಗಳೂರೆಲ್ಲ ಫುಲ್ ಕಲರ್ಫುಲ್ಲಾಗಿದೆ. ನಮ್ಮ ಲೈಫ್ ಅದೇ ಥರ ಕಲರ್ಫುಲ್ ಆಗಿರಲಿ. ಸೊ ವೆಂಕಟೇಶ್ವರ ಸ್ವಾಮಿ ನಮಗಿರೋ ಕಷ್ಟನೆಲ್ಲ ದೂರ ಮಾಡಿ, ಸೊ ಎಲ್ಲರೂ ಕಷ್ಟನ ದೂರ ಮಾಡಿ ಖುಷಿ ಶಾಂತಿ ಸಮೃದ್ಧಿಯಿಂದ ಎಲ್ಲರೂ ಎಲ್ಲ ಚೆನ್ನಾಗಿರಿ ಗೈಸ್. ಏನಿಲ್ಲ ಜೀವನದಲ್ಲಿ ಯಾವತ್ತೊಂದಿನ ಎಲ್ಲರೂ ಹೋಗೋದೆ. ಸೊ ಇರೋವರೆಗೂ ಖುಷಿಯಾಗಿರಿ, ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿರಿ, ನಿಮ್ಮ ಸುತ್ತಮುತ್ತಲಿರೋ ಜನ ಎಲ್ಲರೂ ಖುಷಿಯಾಗಿ ಇಟ್ಕೊಳ್ಳಿ ಅಷ್ಟೇ. ನೀನು ಲಾಸ್ಟಿಗೆ ನಾವು ತೊಗೊಂಡೋಗೋದೇನಿಲ್ಲ. ಸೊ ನಾವು ಹೋದ್ಮೇಲೆ ನಮಗೆ 4 ಜನ ನೆನೆಸ್ಕೋಬೇಕು. ಸೊ ಪ್ರೀತಿಯಿಂದ ಇದ್ದಪ್ಪ ಅಂತ ಅನ್ಕೋಬೇಕು ಅಷ್ಟೇ ನನಗೆ ಅನ್ಸಿರೋದು. ಸೊ ಅನ್ಯಾಯ ಮಾಡಬಾರ್ದು, ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ಯಾವತ್ತೂ ಬದುಕಬಾರ್ದು. ಸೊ ಅದು ನಾವು ಇನ್ನೊಬ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಬದುಕ್ತು ಅಂದರೆ ಸೊ ದೇವ್ರು ಅಂದಲ್ಲ ಒಂದಿನ ಅದಕ್ಕೆ ಪಶ್ಚಾತ್ತಾಪ ಕರ್ಮ ಅನ್ನೋದು ನಾವು ಇನ್ಸ್ಟೆಂಟಾಗಿ ಯಾವಾಗ ತಪ್ಪು ಮಾಡಿರ್ತೀವಿ ಸೊ ಇನ್ಸ್ಟೆಂಟಾಗಿ ಆ ಕರ್ಮ ರಿಟರ್ನ್ ಬಂದುಬಿಡುತ್ತೆ. ಸೊ ಹಂಗಾಗಿ ಸೊ ನಮ್ಮ ಮನಸ್ಸಿಗೆ ನಾವು ಯಾರಿಗೆ ಒಳ್ಳೆಯರಾಗಿರ್ತೀವಿಲ್ಲ ಗೊತ್ತಿಲ್ಲ, ನಮ್ಮ ಮನಸ್ಸಿಗೆ ನಮ್ಗೆ ನೀನು ಎಲ್ಲನೂ ಹೋಗಿ ಒಂದು ಕಡೆ ಥಿಂಕ್ ಮಾಡಿದಾಗ ಹೌದಪ್ಪ ನಾನು 100% ಕರೆಕ್ಟು, ನಾನು ಯಾರಿಗೂ ಮೋಸ ಮಾಡಿಲ್ಲ, ಸೊ ಆನೆಸ್ಟ್ ಆಗಿದ್ದೀನಿ ಅಂದರೆ ದೇವ್ರು ಒಂದಿನ ಕೈ ಹಿಡಿತಾನೆ. ಸೊ ಆ ಹೋಪಲ್ಲಿ ನಾನು ಬದುಕ್ತಾ ಇದ್ದೀನಿ. ಸೊ ಅಂತ ಹೇಳ್ದ. ಸೊ ಗೈಸ್, ಸೊ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಈ ವ್ಲಾಗ್ ಮತ್ತೆ ಬೆಳಗ್ಗೆ ಕಂಟಿನ್ಯೂ ಆಗುತ್ತೆ. ಸೊ ಮತ್ತೆ ನೈಟ್ ಡ್ಯೂಟಿ ಇದೆ ಇವಾಗ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಊಟ ಮಾಡಿ, ನನಗೂ ಟೈಮ್ ಆಯಿತು, ಊಟ ಮಾಡಿ ನೈಟ್ ಡ್ಯೂಟಿ ಹೋಗಬೇಕು. ಸೊ ಹೋಗ್ಬಿಟ್ಟು ಮತ್ತೆ ಬೆಳಗ್ಗೆ ಸಿಗ್ತೀನಿ. ಓಕೆ ಬಾಯ್. ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ ಖುಷಿಯಾಗಿರಿ. ಸೊ ಆದಷ್ಟು ನಿಮ್ಮ ಫ್ಯಾಮ್ಲಿಗೆ ಟೈಮ್ ಕೊಡಿ, ಖುಷಿಯಾಗಿರಿ ಅಂತ ಹೇಳ್ತಾ ಓಕೆ ಬೆಳಗ್ಗೆ ಸಿಗೋಣ. ಎಲ್ರಿಗೂ ಹ್ಯಾಪಿ ವೈಕುಂಠ ಏಕಾದಶಿ. ಬಿಲ್ಡಿಂಗ್ ಮೇಲೆ ನನಗೆ ಇಷ್ಟವಾದ ವ್ಯೂ ಅಂದರೆ ಇದೊಂದೇ ವ್ಯೂ ನೋಡಿ. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಬೆಂಗಳೂರಲ್ಲಿ ಈ ಥರ ಎಲ್ಲ ಬಿಲ್ಡಿಂಗ್ ನೋಡ್ತಾ ಏನಪ್ಪ ಅಂತ ಅನ್ಕೊಂಡೆ. ಸೊ ಇಲ್ಲಿ ನಾವು ಡೈಲಿ ನೋಡೋಂಗಾಗಿದೆ. ಸೊ ನಮ್ಮ ಏರಿಯಲ್ಲಿ ನಮ್ಮ ಸರೌಂಡಿಂಗ್ ಇರೋದು ನಮ್ಗೆ ಹತ್ರ ಇರೋದು ಅದೊಂದು ಬಿಲ್ಡಿಂಗ್ ಮಾತ್ರ. ಸೊ ಮಿಕ್ಕಿದ್ದೆಲ್ಲ ನಾರ್ಮಲ್ಲೇ. ಸೊ ಇದು ಇಲ್ಲಿ ಬೆಂಗಳೂರಿಗೆ ನಾರ್ಮಲ್, ಬಟ್ ನಮ್ಮೂರಲ್ಲಿ ಇದು ತುಂಬ ದೊಡ್ಡದು ನೋಡಿ, ಎಷ್ಟು ದೊಡ್ಡ ಬೆಂಗಳೂರು, ಕಲರ್ಫುಲ್ ಬೆಂಗಳೂರು. ಸೊ ಮೇಲೆ ಚಂದ್ರ ಮೇಲೆ ಕಾಣ್ತಾ ಇದ್ದಾನೆ, ಆಕಾಶ ಇದೆ, ಆಕಾಶದ ಕಡೆಗೆ ಬಿಲ್ಡಿಂಗ್ ಇದೆ. ಗೈಸ್ ಹೋಗ್ತಾ ಇದ್ವಿ ಮುಂಚೆ ತುಂಬ ದಿನ ಆಗಿತ್ತು ಕೆಲಸ ಟೆನ್ಷನ್ ಹೋಗೋಕ್ಕಾಗ್ತಿರಲಿಲ್ಲ. ಸೊ ಪ್ರತಿ ಸಾರಿ ನನಗೆ ಅನ್ಸೋದು ಅಂದರೆ ದೇವಸ್ಥಾನಕ್ಕೆ ಹೋದಾಗ ಒಂದು ಸಾರಿ ಅದು ಎಲ್ರಿಗೂ ಮಾಮೂಲೆ, ಬಟ್ ನನಗೆ ಇನ್ಸ್ಟೆಂಟಾಗಿ ನಂಗೆ ಅನ್ಸೋದೇನೆಂದರೆ ಸೊ ಎಷ್ಟು ಮನುಷ್ಯ ಈ ಟೆನ್ಷನಲ್ಲಿ ಕೆಲಸ ಜಂಜಾಟದಲ್ಲಿ ಓಡಾಡಿ ಎಷ್ಟು ಟೆನ್ಷನ್ ಅಂದರೆ ಸೊ ಏನು ಓಡ್ತಾ ಇರುತ್ತೆ ಮೈಂಡಲ್ಲಿ, ಏನಪ್ಪ ಏನು ಮಾಡೋದು, ಹೆಂಗೆ ಮುಂದೆ ಜೀವನ, ಹಿಂಗೆ ಅಂತ ಪ್ರತಿಯೊಂದು ಕ್ಷಣವೂ ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಅದಕ್ಕೆಲ್ಲ ಪಾಸ್ ಕೊಡಬೇಕಂದ್ರೆ ದೇವಸ್ಥಾನಕ್ಕೆ ಹೋಗಿ. ಸೊ ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಸೊ ನಮ್ಮ ಮೈಂಡಲ್ಲಿರೋ ಆಲೋಚನೆ ಎಲ್ಲ ನಾವು ದೇವಸ್ಥಾನದಲ್ಲಿ ಎಷ್ಟೊತ್ತಿರ್ತೀವಿ ಅಷ್ಟೊತ್ತು ಎಲ್ಲ ಪಾಸ್ ಆಗುತ್ತೆ. ಸೊ ಮೈಂಡ್ ಕೂಲ್ ಆಗುತ್ತೆ. ಹೋಗೋದ್ರಿಂದ ನಮ್ಮ ಮೈಂಡಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಕಡಿಮೆ ಆಗುತ್ತೆ, ಅಂದರೆ ಥಿಂಕಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಆದಷ್ಟು ಟೆಂಪಲ್ಗೆ ಹೋಗ್ಬೇಕು. ಟೆಂಪಲ್ ಹೋಗೋದ್ರಿಂದ ನಮ್ಮ ಮೈಂಡ್ ಮೆಚುರಿಟಿ ಬರುತ್ತೆ, ಮನಸ್ಸಿಗೆ ಶಾಂತಿ ಆಗುತ್ತೆ, ಏನೋ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ಸೊ ಇನ್ನೂ ಮೈಂಡ್ ವರ್ಕ್ ಆಗಿ ಇಂಪ್ರೂವ್ ಮಾಡುತ್ತೆ. ದೇವ್ರ ಆಶೀರ್ವಾದ ಮಾಡಿದ್ರೆ ನಮ್ಮ ಲೈಫಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಂತ ಒಂದು ಛಲ ಸಿಗುತ್ತೆ. ಸೊ ಹಂಗಾಗಿ ನಾನು ಜಾಸ್ತಿ ಕಡಿಮೆ ದೇವಸ್ಥಾನಕ್ಕೆ ಹೋಗೋದು. ಸೊ ಇನ್ಮೇಲೆ ನಾನು ಹೋಗ್ಬೇಕು ಗಾಯ್ಸ್. ಹೋಗಿಲ್ಲ ಅಂದರೆ ಇನ್ನೇನು ದೇವರಿಂದ ಒಳ್ಳೇದಾಗುತ್ತೆ, 100% ಆಗುತ್ತೆ. ಸೊ ಹಂಗಂತ ನಮಗೇನೋ ಒಳ್ಳೆ ದೇವರಿಂದ ಏನೋ ಒಂದು ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಹೋಗ್ಬಿಡೋದು. ನಮ್ಮ ಮನಸ್ಸಿಗೋಸ್ಕರ ನಾನು ಯಾವತ್ತೂ ಹೋಗೋದಷ್ಟೇ ನನ್ನ ಮನಸ್ಸಿಗೋಸ್ಕರ. ಸೊ ಮನಸ್ಸು ಶಾಂತಿ ಆಗುತ್ತೆ. ಸೊ ನಮ್ಗೆ ನೆಮ್ಮದಿ ಸಿಗುತ್ತೆ. ಸೊ ಲೈಫನ್ನು ಜಂಜಾಟದಿಂದ ನಮಗೆ ಸ್ವಲ್ಪ ನಿಧಾನ ಅಂದರೆ ನಾವೆಲ್ಲ ಲೈಫನ್ನ ರೇಸಲ್ಲಿ ಓಡ್ತಾ ಇರ್ತೀವಲ್ಲ. ಸೊ ಆ ರೇಸಲ್ಲಿ ಸ್ವಲ್ಪ ಪಾಸ್ ಸಿಕ್ಕಿದ ಮೇಲೆ ನಮ್ಮ ಲೈಫು ಇನ್ನೂ ಸ್ವಲ್ಪ ಪಾಸ್ ತೊಗೊಂಡು ಸ್ಪೀಡ್ ಹೋಗೋದ್ರಿಂದ ಲೈಫು ತುಂಬ ಸ್ಪೀಡಾಗಿ ಹೋಗುತ್ತೆ, ಹೆಲ್ತಿಯಾಗಿರುತ್ತೆ. ಸೊ ಹಂಗಾಗಿ ಆದಷ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಖುಷಿಯಾಗಿರ್ಬೇಕು ಅಷ್ಟೇ. ಸೊ ಹಾಗಾಗಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಕೆಲ್ಸಕ್ಕೆ ಹೋಗೋದಿತ್ತು, ಹಂಗಾಗಿ ಹೋಗಿ ಮತ್ತೆ ಬೆಳಗ್ಗೆ ಬಂದು ಮತ್ತೆ ಮಲಗಿಬಿಟ್ಟೆ. ಸೊ ನಿನ್ನೆ ನೈಟು ಅಷ್ಟು ನಿದ್ದೆ ಆಗಿಲ್ಲ ನನಗೆ, ಅದೇ ನಾರ್ಮಲಾಗಿ ನಿದ್ದೆ ಆಗ್ತಿತ್ತು. ನಿನ್ನೆ ಸ್ವಲ್ಪ ಜಾಸ್ತಿ ಪೇಷಂಟ್ ಬಂದರು, ಹಾಗಾಗಿ ಮಲಗೋಕ್ಕಾಗಿರಲಿಲ್ಲ. ಬೆಳಗ್ಗೆ ಮತ್ತೆ 6:30 ಬಂದು ಮಲಗಿಬಿಟ್ಟೆ. ಸೊ ಮನೆಯಲ್ಲಿ ರೊಟ್ಟಿ ಮಾಡ್ತಾಯಿದ್ದೆ, ರೊಟ್ಟಿ ಮತ್ತು ಪಲ್ಯ ಅನ್ನ ಸಾಂಬಾರು ತಿಂದು ಮತ್ತು ಮಧ್ಯಾಹ್ನ JP ನಗರಕ್ಕೆ ಹೋಗಬೇಕು. ಸೊ JP ನಗರಕ್ಕೆ ಹೋಗಿ ಅಲ್ಲಿಂದ ಮತ್ತೆ ನೈಟ್ ಡ್ಯೂಟಿ ಇದೆ ಇವತ್ತು. ಸೊ ಮುಗಿಸ್ಕೊಂಬಂದರೆ ಮುಗಿಯುತ್ತೆ. ಸೊ ಬನ್ನಿ ಮನೆಗೆ ಹೋಗ್ಬಿಟ್ಟು
ತರಕ್ಕೆ ಟೊಮೆಟೊ ತರಕ್ಕೆ ಬಂದಿದ್ದೀನಿ. ಟೊಮೆಟೊ ಕೊಟ್ಟರೆ ಮತ್ತು ಆಮೇಲೆ ಜೆಪ್ನಾಗ ಬರ್ತೀನಿ ಅಂತ ಹೇಳಿದಾಗ ಸೊ ಜೆಪ್ನಾಗ ಬಂದಿದ್ದೀನಿ ಇವಾಗ. ಸೊ ಒಂದು ಪೇಷಂಟ್ ಕನ್ಸಲ್ಟೇಷನ್ ಇದೆ. ಸೊ ಒಂದು ಇಂಜೆಕ್ಷನ್ ಹಾಕ್ಬೇಕು. ಸೊ ಇಂಜೆಕ್ಷನ್ ಹಾಕ್ಬಿಟ್ಟು ಸೊ ಮತ್ತೆ ಹೋಗ್ಬೇಕು ಗೈಸ್. ಕಾಯ್ಸ್ ಹೆಂಗಂದರೆ ಕೆಲವೊಬ್ರು ದುಡ್ಡು ಮಾಡಿರ್ತಾರೆ. ಅವ್ರು ಎಷ್ಟು ದುಡ್ಡು ಮಾಡಿರ್ತಾರೆ ಅಂದರೆ ಅವರು ಆ ದುಡ್ಡು ಅನುಭವಿಸೋಕ್ಕೂ ಅವ್ರ ಹತ್ರ ಟೈಮ್ ಇಲ್ಲ. ಅಷ್ಟು ದುಡ್ಡು ಮಾಡಿರ್ತಾರೆ. ಸೊ ನಮ್ಮ ಜೀವನ ಹೆಂಗೆ, ನಾವೆಲ್ಲಿದ್ವಿ ಅವರೆಲ್ಲಿದ್ದಾರೆ, ಎಷ್ಟು ಡಿಫ್ರೆನ್ಸ್ ಅಂದರೆ ದೇವರು ಒಬ್ರಿಗಿಂತ ಒಬ್ರಿಗೆ ಡಿಫ್ರೆನ್ಸ್ ಲೈಫ್ ಕೊಟ್ಟಿರ್ತಾರೆ. ವಯಸ್ಸಾಯಿತು, ಒಂದು ಇಂಜೆಕ್ಷನ್ ಕೊಟ್ಟೆ. ಸೊ ಈಗ ಹೋಗೋಣ ಮತ್ತೆ ಮೇಡಮ್ ಬಿಟ್ಟು ಬಂದಿದ್ದೀನಿ. ಸೊ ಮೇಡಮ್ ಹತ್ರ ಹೋಗಿ ಸೊ ಮೇಡಮ್ ಆ ಫ್ರೆಂಡ್ ಅವ್ರ ಮನೇಲಿದ್ದಾಳೆ. ಸೊ ಅಲ್ಲಿಂದ ಹೋಗಿ ಅವ್ರು ಕರ್ಕೊಂಡು ಸೊ ಮತ್ತೆ ಸಾಯಂಕಾಲ ಹೋಗ್ಬೇಕು. ಸಾಯಂಕಾಲ ಇನ್ನೊಂದು ಇಂಜೆಕ್ಷನ್ ಇದೆ. ಸೊ ಅದನ್ನು ಹಾಕಿ ಹೋಗ್ಬೇಕು. ದೇವರು ಎಷ್ಟು ವಿಚಿತ್ರ ಅಂದರೆ ನೋಡಿ, ನಾನು ಇಲ್ಲಿ ಬೆಂಗಳೂರು ಬಂದಾದಾಗ ತುಂಬ ಸಾರಿ ನನಗೆ ಫೀಲ್ ಆಗಿದೆ. ದೇವ್ರು ಹೆಂಗಂದರೆ ದುಡ್ಡಿರೋರಿಗೆ ದುಡ್ಡು ಕೊಡೋದು, ದುಡ್ಡು ಇಲ್ಲದೆ ಇರೋ ಅಂತಾರೆ ಬಡವ್ರಿಗೆ, ಕಷ್ಟ ಇರೋರಿಗೆ ಕಷ್ಟನೇ ಕೊಡ್ತಾನೆ. ಬಟ್ ದುಡ್ಡಿರೋರಿಗೆ ಯಾವತ್ತು ದುಡ್ಡು ಜಾಸ್ತಿನೇ ಕೊಡ್ತಾನೆ. ಹಂಗಾಗಿ ದೇವರು ಕೊಡ್ತಾನೆ. ಇವಾಗ ನಮ್ಮ ದೇವರು ಅಷ್ಟು ಕಷ್ಟ ಕೊಡ್ತಾಯಿದ್ದಾರೆ ಅಂದರೆ ಸೊ ಮುಂದೆ ನಮ್ಗೆ ಇನ್ನೂ ಒಳ್ಳೆ ದಿನಗಳಿದ್ದಾವೆ, ಒಳ್ಳೆ ಡೇಸ್ ಇದೆ ಅಂತ ಅರ್ಥ. ಸೊ ಹಂಗಾಗಿ ಸೊ ಎಷ್ಟೇ ಕಷ್ಟ ಬಂದ್ರೂ ಅದು ಎದುರಿಸಿ ನಿಲ್ಲಬೇಕು, ಯಾವುದಕ್ಕೂ ಭಯಪಡ್ಬಾರ್ದು. ಸೊ ಅದು ನನ್ನ ಕ್ಯಾರೆಕ್ಟ್ರು. ಸೊ ನನಗೆ ತುಂಬ ಕಷ್ಟ ಕೊಟ್ಟಿದ್ದೇನೆ. ಸೊ ಅದನ್ನೆಲ್ಲ ನಾನು ಯಾವುದಕ್ಕೆ ಹೆದರ್ಕೊಳ್ಳಲ್ಲ. ಸೊ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಲೈಫಲ್ಲಿ ಮುನ್ನುಗ್ತಾ ಇರಬೇಕು. ಸೊ ಆವಾಗ ಮುನ್ನುಗ್ದಾಗಲೇ ನಮ್ಗೆ ಗೊತ್ತಾಗೋದು. ಸೊ ಬನ್ನಿ ಹೋಗೋಣ. ಇವಾಗ ಒಂದು ಟೀ ಎಲ್ಲ ಕಾಫಿ ಕುಡಿದು ಮತ್ತು ಸಾಯಂಕಾಲ ಸಿಗೋಣ ಗ್ಯಾಸ್. ಮಧ್ಯಾಹ್ನ ಬಂದು ಈ 2 ಟಿ ಶರ್ಟ್ ತೊಗೊಳಕ್ಕೆ ಎಷ್ಟೊತ್ತು ಮಾಡ್ದೋ ಅಂದರೆ ಒಂದು 2 ಅವರ್ ಹೋಗಿದ್ವಿ. ಏನೇನೇ ನೋಡಿದ್ವಿ, ಲಾಸ್ಟಿಗೆ ಅದೆಲ್ಲ ಕ್ಯಾನ್ಸಲ್ ಆಗಿ ಲಾಸ್ಟಿಗೆ 2 ಬಂದಿದೆ. ಸೊ ಬನ್ನಿ ಇವಾಗ ಇದೆರಡು ನಾಳೆ ಹ್ಯಾಪಿ ನ್ಯೂ ಇಯರ್ಗೆ ಅಂತ 2 ತೊಗೊಂಡಿದ್ದೀನಿ. ಸೊ ಪ್ಯಾಂಟ್ ಇದೆ, ಆ ಪ್ಯಾಂಟಿಗೆ ಪ್ಯಾಂಟ್ ಮಾಡ್ಕೊಂಡು ಹಾಕೋಬೇಕು. ಸೊ ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್.